ಮೆಥಡ್ ಅಲ್ಲಿ ಇದನ್ನ ಆಪರೇಟ್ ಮಾಡ್ತಾ ಹೋಗ್ತೀವಿ. ಪಿ ಅಂದ್ರೆ ಏನಪ್ಪಾ ಅಂತಂದ್ರೆ ಕುಂದ ಪಿನ್ ಅಂತ ಕರಿತೀವಿ. ಏನು ಕುಂದಿ ಪಿನ್ ಅಂತ ಕರಿತೀವಿ. ಪಿನ್ ಕಾಣ್ತಿದೆಯಾ? ಪಿನ್ ಕಾಣ್ತಿದ್ಯಾ? ನಾವು ನಮ್ಮ ಇಲಾಖೆ ಗೈಡ್ಲೈನ್ಸ್ ಮೇಲೆ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತೀವಿ, ಆಕ್ಸಿಡೆಂಟ್ ಆಗಿ ಆಪರೇಟ್ ಆಗಬಾರ್ದು. ಇದು ಕೆಲವರಿಗೆ ಗೊತ್ತಿರೋರು ಮಾತ್ರ ಆಪರೇಟ್ ಮಾಡಬೇಕು, ನಮಗೆ ಇಂಟೆನ್ಷನಲಿ ಮಾತ್ರ ಆಪರೇಟ್ ಆಗಬೇಕು ಅಂತ ಏನು ಮಾಡಿದ್ರೆ ಸೇಫ್ಟಿ ಪರ್ಪಸ್ಗೆ ಪಿನ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಪಿನ್ ಅನ್ನು ಮತ್ತೆ ನೀವು ಟ್ಯಾಗ್ ಎಲ್ಲ ರಿಮೂವ್ ಮಾಡಿಲ್ಲ. ಇದು ಆಕ್ಚುಲಿ ರಿಮೂವ್ ಮಾಡಬೇಕು. ಇದು ರಿಮೂವ್ ಮಾಡಿ ರೆಡಿ ಇರಬೇಕು. ನೀವು ಫೈರ್ ಆಗಿದ್ದಾಗ ಟ್ಯಾಗ್ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಸೊ ಇದನ್ನೆಲ್ಲ ಆಲ್ರೆಡಿ ಹೊಸ ಏನಿದೆ ಇದನ್ನ ಇನಾಗ್ರೇಷನ್ ಮಾಡಿಲ್ಲ ಅಂತ ಅವಾಗ ನೋಡಿದ್ರೆ ಜೀವನ ಕೂಡ ಆಗಿರ್ತಿಲ್ಲ. ಸೊ ರೆಡಿ ಪೊಸಿಷನ್ ಆಗಿದ್ರೆ ನಮಗೆ ಈಸಿ ಆಗುತ್ತೆ ಫೈರ್ ಅನ್ನ ಫುಡ್ ಮಾಡ್ತೀವಿ. ಈ ಒಂದು ಟ್ಯಾಗ್ ಅನ್ನ ರಿಮೂವ್ ಮಾಡಾದ್ಮೇಲೆ ಈ ಪಿನ್ ಏನಿದೆಯಲ್ಲ, ಈ ತರ ಆಕ್ಸಿಡೆಂಟ್ ಆಗಿ ಆಪರೇಟ್ ಆಗಬಾರ್ದು ಅಂತಲೇ ಈ ಒಂದು ಪಿನ್ ಅನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ. ಹೌದಾ? ಸೊ ಮತ್ತೆ ಏನ್ ಮಾಡಬೇಕು, ಪಿನ್ ಅನ್ನ ರಿಮೂವ್ ಮಾಡಬೇಕು. ಅದಕ್ಕೆ ಮೊದಲನೇ ಏನು ಒಂದು ಪಿನ್ ಅಂತ ಕರೀತೀವಿ. ಪಿನ್ ಅನ್ನು ರಿಮೂವ್ ಆದ್ಮೇಲೆ ಇನ್ನೊಂದು ಕಾಣಿಸ್ತಾ ಇದೆ ನಿಮಗೆ ಪ್ರೊಟೆಕ್ಷನ್. ಇದನ್ನು ಕೂಡ ಇನ್ನೊಂದು ಲೆವೆಲ್ ಅಲ್ಲಿ ಫುಲ್ ಪಿನ್ ಮಾಡಿದ್ಮೇಲೆ ಇದು ರಿಮೂವ್ ಆಗುತ್ತೆ. ಇದಕ್ಕೆ ಏನು ಮೆಥಡ್ ಇದೆ, ಇದನ್ನು ರಿಮೂವ್ ಮಾಡಿ ಬಿಸಾಕ್ಬೇಕು. ಮೀನ್ಸ್ ಇದನ್ನು ರಿಮೂವ್ ಮಾಡಿದ್ಮೇಲೆ ಇದನ್ನ ಸ್ನೀಸ್ ಮಾಡಲಿಕ್ಕೆ ಮೀನ್ಸ್ ಪ್ರೆಸ್ ಮಾಡಲಿಕ್ಕೆ ನಮಗೆ ಆಪರೇಟ್ ಆಗೋದು ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ, ನೆಕ್ಸ್ಟ್ ಇದನ್ನ ಏಂಟಿ ನಾನ್ಸಲ್ ಅಂತ ಕರಿತೀವಿ. ಒಂದು ಕಡೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗ ಲೆಫ್ಟ್ ಇಷ್ಟ ನೋಡಿಕೊಂಡು ರೈಟ್ ಸೈಡ್ ಅಲ್ಲಿ ಹ್ಯಾಂಡಲ್ ಮಾಡಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ಒಂದು ನಾಜಲ್ ಅನ್ನ ಹ್ಯಾಂಡಲ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಏನಾದ್ರು ಹ್ಯಾಂಡಲ್ ಮಾಡ್ತೀನಿ ಲೆಫ್ಟ್ ಹ್ಯಾಂಡ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದನ್ನ ಹೋಲ್ಡ್ ಮಾಡಿ ರೈಟ್ ಹ್ಯಾಂಡ್ ಅಲ್ಲಿ ನಾಜಲ್ ಅನ್ನ ನೀವು ಯಾವ ಕಡೆ ಫೈರ್ ಆಗ್ತಾ ಇದೆ, ಇಲ್ಲಿ ಫೈರ್ ಆಗಿದೆಯಾ, ಎಲ್ಲಿ ಫೈರ್ ಆಗಿದೆ ಅಂತ ಹೇಳಿ ಆ ಒಂದು ಫೈರ್ ಕಡೆ ನಾವೇನ್ ಮಾಡಬೇಕು, ಹೇಗೆ ಮಾಡಬೇಕು. ಅದನ್ನ ಎರಡನೇ ಪ್ರೊಸೀಜರ್ ಅದು ಹೇಮ್ ನಾಜಲ್ ಅಂತ ಕರಿತೀವಿ. ಪಿನ್ ಅನ್ನ ಫುಲ್ ಮಾಡಿದ್ವಿ, ನಾಜಲ್ ಅನ್ನ ಏನ್ ಮಾಡಿದ್ವಿ, ನೆಕ್ಸ್ಟ್ ಯಾವುದು ಸ್ನೀಸ್ ಅಥವಾ ಸ್ಟ್ರೈಕ್ ನಾವ್ ಅಂತ ಕರಿತೀವಿ. ಹಳೆ ವರ್ಷನ್ಗಳೆಲ್ಲ ಏನಿತ್ತು ಅಂತಂದ್ರೆ ಸ್ಟ್ರೈಕ್ ಮಾಡಿ ಅದು ಆಪರೇಟ್ ಆಗಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಈ ಹೊಸ ವರ್ಷನೆಲ್ಲ ಏನಾಗಿದೆ ಅಂತಂದ್ರೆ ಸ್ನೀಸ್ ಅಂತ ಕರಿತೀವಿ. ಮೀನ್ಸ್ ಏನು, ಪ್ರೆಸ್ ಮಾಡೋದ್ರ ಮುಖಾಂತರ ಅದನ್ನ ಆಪರೇಟ್ ಮಾಡೋದಕ್ಕೆ ಚಾಲು ಮಾಡೋದಕ್ಕೆ ಬಟನ್ ಇರುತ್ತಲ್ಲ ನಮ್ಮ ರೈಟ್ ಹ್ಯಾಂಡ್ಗೆ. ಸೊ ಅದೇ ರೀತಿ ಸ್ನೀಸ್ ಮಾಡಿದ್ರೆ ಒಳಗಡೆ ಆಪರೇಟ್ ಆಗಿ ಹೊರಗಡೆ ಬರ್ತಾ ಮೀಡಿಯಮ್ ಹೊರಗಡೆ ಬರ್ತಾ ಹೋಗುತ್ತೆ. ಓಕೆ, ಮೂರನೇ ಪ್ರೊಸೀಜರ್ ಅದು ಸ್ನೀಸ್ ಆರ್ ಸ್ಟ್ರೈಕ್ ದಿ ನಾವ್ ಅಂದ್ರೇನು, ಹೆಡ್ ಅನ್ನ ಸ್ಟ್ರೈಕ್ ಮಾಡಿ ಅಥವಾ ಸ್ನೀಜ್ ಮಾಡಿ ಪ್ರೆಸ್ ಮಾಡಿ ಅಂತ ಕರಿತೀವಿ. ಲಾಸ್ಟ್ ಪ್ರೊಸೀಜರ್ ಬಂದು ಸ್ವೀಪ್ ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಕರಿತೀವಿ. ಈಗ ಒಂದ್ ಕಡೆ ಫೈರ್ ಆಗಿದೆ ಸುಮ್ಮನೆ ಹಿಡ್ಕೊಂಡು ನಿಂತ್ಕೊಳ್ಳೋದಲ್ಲ, ಆರು ಬೆಂಕಿ ಯಾರು ಅಂತ ಇಟ್ಕೊಳ್ಳೋದಲ್ಲ. ಸೊ ಈಗ ರೈಟ್ ಟು ಲೆಫ್ಟ್ ಗೆ ಸ್ನೀಜ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತೀವಿ, ಆ ಒಂದು ಏರಿಯಾನ ಕವರ್ ಮಾಡೋದ್ರ ಮುಖಾಂತರ ಬೆಂಕಿಯನ್ನ ಪುಟ್ ಅಪ್ ಮಾಡೋದು. 4 ಪ್ರೊಸೀಜರ್ ಗೊತ್ತಾಯ್ತಾ, ಸ್ಟೆಪ್ಸ್. ಸೊ ಯಾವ ರೀತಿ ಆಪರೇಟ್ ಮಾಡಬಹುದು ಅದನ್ನ ಪಾಸ್ ಮೆಥಡ್ ಮುಖಾಂತರ ಯೂಸ್ ಮಾಡಬಹುದು. ಫುಲ್ ದಿ ಪಿನ್, empty nozzle, sneeze and strike the knob. Last one, sweep from right to left. ಇದ್ರ ಮುಖಾಂತರ ಆಪರೇಟ್ ಮಾಡೋದ್ಮೇಲೆ ಮತ್ತೆ ನಿಮ್ಗೆ ಯಾವಾಗ ಬೇಕು ಅನ್ಸುತ್ತೆ, ಯಾವಾಗ ಸ್ಟಾಪ್ ಮಾಡಬೇಕು ಅನ್ಸುತ್ತೆ ಅವಾಗ ಇದನ್ನ ನಿಮ್ಗೆ ಸ್ಟ್ರೈಕ್ ಮಾಡಿದ್ರೆ ಆಫ್ ಆಗ್ತಾ ಹೋಗುತ್ತೆ. ಬಟ್ DCP ಏನಪ್ಪಾ ಅಂದ್ರೆ ಒಂದ್ಸತಿ ಯೂಸ್ ಮಾಡಿದ್ರೆ ಎಷ್ಟು ಒಂದು 10 to 20%, 30% ಯೂಸ್ ಮಾಡಿದ್ರೆ ಅಂದ್ರೆ ಅದು ಮತ್ತೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಂಗ್ ಯೂಸ್ ಆಗುತ್ತೆ ಅಂತಂದ್ರೆ ಇದ್ರೊಳಗಡೆ ಇನ್ನೊಂದು ಸಣ್ಣ ನಾವ್ ಇರ್ತೈತೆ, ಇದ್ರೊಳಗೆ ಪ್ರೆಸರೈಸ್ಡ್ ಆಗಿ ತುಂಬಿರ್ತಾರೆ ಆಲ್ರೆಡಿ. ಬಟ್ ಒಳಗಡೆ ಈ ಒಂದು ಸ್ಟ್ರೈಕರ್ ಒಳಗಡೆ ಒಂದು ಇತರ ಮೀನ್ಸ್ ಒಂದು ಸಣ್ಣ ಟ್ಯೂಬ್ ಅಲ್ಲಿ ಒಂದು ನೈಟ್ರೋಜನ್ ಆಕ್ಸೈಡ್ ಅನ್ನ ಫಿಲ್ ಮಾಡಿರ್ತಾರೆ. ನಾವ್ ಯಾವಾಗ ಇದನ್ನ ಸ್ನೀಜ್ ಮಾಡ್ತೀರಾ ಅಥವಾ ಸ್ಟ್ರೈಕ್ ಮಾಡ್ತೀರಾ, ಆ ಒಂದು ಸಣ್ಣ ಟ್ಯೂಬ್ ಒಳಗೆ ಹೋಗಿ ಅದು ಪಿನ್ ಮಾಡುತ್ತೆ. ಪಿನ್ ಮಾಡಿದ ತಕ್ಷಣ ಅದ್ರೊಳಗೆ ಇರುವಂತ ಕಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಹೊರಗಡೆ ಬರುತ್ತೆ. ಯಾವ್ದ್ರೊಳಗಡೆ, ಇದ್ರೊಳಗಡೆ ಇನ್ನೊಂದು ಸಣ್ಣ ಟ್ಯೂಬ್ ಇರುತ್ತೆ. ಸಣ್ಣ ಟ್ಯೂಬ್ ಅನ್ನು ಇದಕ್ಕೆ ಈ ಒಂದು ಹೆಡ್ಗೆ ಅಟ್ಯಾಚ್ ಮಾಡಿ ಇಟ್ಟಿರ್ತಾರೆ. ಅದು ಸ್ಟ್ರೈಕ್ ಮಾಡಿದ ತಕ್ಷಣ ಗ್ಯಾಸ್ ಹೊರಗಡೆ ಬರುತ್ತಾ, ಆ ಗ್ಯಾಸ್ ಹೊರಗಡೆ ಬಂದಾಗ ಆ ಪ್ರೆಸರ್ಗೆ ಏನ್ ಮಾಡುತ್ತೆ, ಒಳಗಡೆ ಇರೋದನ್ನೆಲ್ಲ ಕಂಪ್ರೆಸ್ ಮಾಡ್ತಾ ಮೀನ್ಸ್ ತಳ್ತಾ ಹೋಗೋದು ಆಚೆ. ಹೌದಲ್ಲ, ಯಾವ್ದಾದ್ರು ಹೊಡೆಸ್ಕೊಂಡು ಇನ್ನೊಬ್ಬನ ಆಚೆ ತಳ್ತೀವಲ್ಲ ನಾವು ಜಾಸ್ತಿ, ಆತರ ಈ ಗ್ಯಾಸ್ ಬಂದು ಅದು ಇನ್ನು ಒಳಗಡೆ ಇರುವಂತ ಗ್ಯಾಸ್ ನ ತಳ್ಕೊಂಡು ಬರುತ್ತೆ, ಹೊರಗಡೆ ಪ್ರೆಸರ್ ಇರೋದು ಆಚೆ ಬರುತ್ತೆ. ಆಮೇಲೆ ಒಂದ್ಸತಿ ಆ ಒಂದು ನೀರಲ್ಲಿ ಏನಾದ್ರು ಸ್ಟ್ರೈಕ್ ಆಯ್ತು ಅಂತಂದ್ರೆ ಆ ಒಂದು DCP ನ ಫಿಲ್ ಮಾಡ್ಕೊಂಡು ಆ ಒಂದು ಒಳಗಡೆ ಟ್ಯೂಬ್ ಅಂತ ಏನಾಗಿರಲ್ಲ ಅದನ್ನ ರಿಪ್ಲೇಸ್ ಮಾಡ್ಕೊಂಡು ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು ಓಕೆನಾ.